ನಿಮಿಷವಾಗಿ ಬಂದಿದ್ದಕ್ಕೂ ಅಷ್ಟೇ ತುಂಬ ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮತ್ತೆ ಸಮಾಜಕ್ಕೆ ಒಂದು ತಿಳಿ ಹೇಳೋ ಪ್ರಯತ್ನದಲ್ಲಿ ಇದ್ದೀರಿ. ಎಲ್ಲೂ ನಿಮ್ಮದೇ ಆದಂಥ ಸ್ವಾರ್ಥಗಳು ಕಾಣಲಿಲ್ಲ. ನಾನು ದುಡ್ಡು ಮಾಡಬೇಕು, ನಾನು ಸಮಾಜಕ್ಕೆ ಏನೋ ಮಾಡಬೇಕು, ಏನಪ್ಪ ಇವತ್ತಿನ ಕಾಲಕ್ಕೂ ಈ ಥರನೂ ಬದುಕೋರಿದಾರ. ಅಟ್ ದ ಸೇಮ್ ಟೈಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಏನಪ್ಪ ವಿಚಾರ ಅಂತಂದ್ರೆ ಒಂದು ಪಾಡ್ಕಾಸ್ಟ್ ಹೋಗ್ತಾ ಇದ್ದೀನಿ. ಯಾರ ಪಾಡ್ಕಾಸ್ಟ್ ಅಂತಂದ್ರೆ ರ್ಯಾಪಿಡ್ ರಶ್ಮಿ ಅವರ ಪಾಡ್ಕಾಸ್ಟ್. ಹೊಡೋಕ್ಕಿಂತ ಮುಂಚೆ ಒಂದ್ಸಲ ಆ್ಯಂಗಲ್ ಚೆಕ್ ಮಾಡ್ಕೊತಾ ಇದ್ದೀನಿ. ಬೇಕಾಗಿರೋ ಲೊಕೇಶನ್ಗೆ 26 ಕಿಲೋಮೀಟರ್ ಇದೆ. 6 ಗಂಟೆ 9 ನಿಮಿಷಕ್ಕೆ ಹೋಗ್ತೀನಿ ಅಂತ. ಇವಾಗ ವಿಷಯಕ್ಕೆ ಬರೋಣ ಬನ್ನಿ. ನಮ್ಮ RJ ರ್ಯಾಪಿಡ್ ರಶ್ಮಿ ಅವ್ರು ಗೊತ್ತಲ್ವಾ? ಸೊ ಅವರ ಒಂದು ಪಾಡ್ಕಾಸ್ಟ್ಗೆ ಇವತ್ತು ನಮ್ಮನ್ನು ಗೆಸ್ಟಾಗಿ ಕರೆದಿದ್ದಾರೆ. ಅಂತಂದರೆ ನನ್ನ ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ಏನಾರು ಆಗಿದೆಯಲ್ಲ ಅದನ್ನೆಲ್ಲ ಮಾತಾಡೋಕ್ಕೆ ಅಂತ. ಒಂದೊಂದ್ಸಲ ಅನಿಸುತ್ತೆ ನಾನೇನು ಅನ್ಸೋದೇ ನಿಜ, ನಾನೇನು ಅಂಥ ದೊಡ್ಡ ಸಾಧನೆ ಮಾಡಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಇಂಡಿಯಾ ಟು ಲಂಡನ್ ಬೈಕ್ ರೈಡ್ ಇದೆಯಲ್ಲ, ಅದು ಬೇರೆಯವ್ರಿಗಿಂತ ವಿಭಿನ್ನ. ಅಟ್ಲೀಸ್ಟು ಎಷ್ಟೋ ಜನ ಮಾಡದೇ ಇರ್ತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ ಅನ್ನೋದು ಒಂದು ಕಾನ್ಸೆಪ್ಟ್ಗೆ ಅವ್ರು ಕರೀತಾರೆ. ನಾನು ಯೂಶ್ವಲಿ ಈ ಥರ ಯಾವುದಾದ್ರೂ ಇಂಟರ್ವ್ಯೂ ಅದು ಇದು ಅಂತಂದರೆ ನಾನು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನನ್ನಲ್ಲೇ ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ. ಅಲ್ಲ ಗುರು, ನೀನೇನು ಅಂಥ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ಯಾ, ನೀನು ಹೋಗಿ ಮೈನ್ ಸ್ಟ್ರೀಮ್ಗಳಲ್ಲಿ ಹೋಗಿ ಮಾತಾಡೋಕ್ಕೆ ಏನಿದೆ ನಿನಗೆ ಅರ್ಹತೆ ಅನ್ನೋದು ನನಗೊಂದು ಕ್ವಶನ್ ಬಂದ್ಬಿಡುತ್ತೆ ನನ್ನ ತಲೆಯಲ್ಲಿ. ಸೊ ಅದಕ್ಕೋಸ್ಕರನೇ ನಾನು ಯೂಶ್ವಲಿ ಯಾವುದೇ ಪಾಡ್ಕಾಸ್ಟು ಅಥವಾ ಇಂಟರ್ವ್ಯೂಗಳಿಗೆ ಸುಮಾರು ಜನ ಪಾಪ ಮೇನ್ ಮಾಡಿದ್ದಾರೆ, ಅವ್ರಿಗೆಲ್ಲ ನಾನು ರಿಪ್ಲೈನೂ ಕೂಡ ಮಾಡಿಲ್ಲ. ಈಗ ನಾನು ಮಾಡಲ್ಲ, ನಾನು ಹಿಂಗೆ ಬರಲ್ಲ ಅಂತಂದರೆ ಏನಪ್ಪ ಇವನಿಗೆ ಆಂಕರ್ ಹಾಕೊಬ್ಬು ಅಂತ ಅನ್ಕೋತಾರೆ. ಬಟ್ ನನ್ನ ತಲೆಯಲ್ಲಿರೋದೇ ಬೇರೆ. ನಾನು ಏನು ಮಾಡಿಬಿಟ್ಟಿದ್ದೀನಿ, ನಾನು ಮಾಡೇ ಇಲ್ಲ ಏನುವೆ. ಅಂಥ ದೊಡ್ಡ ಸಾಧನೆ ಮಾಡಿದಾಗ ಕರೆಸ್ಲಿ, ಆವಾಗ 4 ಜನಕ್ಕೆ ಅದರಿಂದ ಇನ್ಸ್ಪೈರ್ ಆಗ್ಬೋದು ಅನ್ನೋ ಥರ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಈ ದೊಡ್ಡ ದೊಡ್ಡ ಚಾನಲ್ ಅವ್ರುಗಳಾಗಿರ್ಬೋದು ಎಲ್ಲ, ಗುರು ಯಾರ್ಯಾರನ್ನ ಕರೆಸ್ತಾ ಇದ್ದೀರಾ, ಸಮಾಜಕ್ಕೆ ಏನು ಹೇಳ್ತಾ ಇದ್ದೀರಾ? ಆವಾಗ ನನಗೊಂದು ಅರ್ಥ ಆಗಿದ್ದೇನು ಅಂತಂದರೆ, ಓಹೋ ಓಕೆ, ಸೊ ನಾವು ಅಟ್ಲೀಸ್ಟ್ ಸ್ವಲ್ಪ ಅಲ್ಪತೃಪ್ತರು ಅಂತೀವಲ್ಲ, ಹಂಗೆ ನಾವೇನೋ ಸಣ್ಣ ಪುಟ್ಟ ಮಾಡಿರ್ತೀವಲ್ಲ, ನಾವುಗಳು ಈ ಥರ ಹೋಗೋಕ್ಕೆ ಹೆಸಿಟೇಟ್ ಆದಾಗ ಈಗ ನಾನೀಗ ನನ್ನಿಂದ ಏನು ತಗೊಬೋದು, ಓಕೆ ಇಷ್ಟಿಷ್ಟು ದೊಡ್ಡ ರೈಡ್ಗಳನ್ನ ಮಾಡ್ಬೋದು, ಹಳ್ಳಿಯಿಂದ ಬಂದ್ರೂ ಏನೋ ಒಂದು ಇಲ್ಲ ಬ್ಯಾರಿಯರ್ ಇಲ್ಲ ಅಂತ ಅಟ್ಲೀಸ್ಟ್ ಅದನ್ನಾದರೂ ನಾನು ಇನ್ಸ್ಪೈರ್ ಮಾಡ್ಬೋದು, ಅದರಲ್ಲಿ ಶೋರ್ ಇದ್ದೀನಿ. ಬಟ್ ಕೆಲವೊಬ್ಬರನ್ನ ಕರೆಸಿರ್ತಾರೆ, ಅದು ಏನು ಮಾತಾಡ್ತಾರೆ ಏನು. ಆವಾಗ ನನಗೇನಪ್ಪ ಅನಿಸಿದ್ದು ಅಂತಂದರೆ, ಓಕೆ ಯಾವಾಗ ನಾವು ಸ್ವಲ್ಪ ತಿಳಿದಿರೋರು ಹಿಂಗೆ ಹೆಸಿಟೇಟ್ ಮಾಡ್ಕೊಂಡು ಹೋಗಲ್ಲ ಅಂತ ಅಂತೀವೋ, ಆವಾಗ ಕ್ರಿಂಜ್ಗಳು ಇವೆಲ್ಲ ಸ್ವಲ್ಪ ಔತಣ ಕೂಟ ಮಾಡಿಕೊಂಡು ಮೆರಿಯೋಕ್ಕಂತೂ ಖಂಡಿತ ಶುರು ಆಗೇ ಆಗುತ್ತೆ. ಸೊ ಅದಕ್ಕೆ ಯಾಕೆ ಮಿಸ್ ಮಾಡೋದು ಬೇಡ, ಹೋಗೋಣ ಅಂತ ಅನಿಸುತ್ತೆ. ಆಮೇಲೆ ರ್ಯಾಪಿಡ್ ರಶ್ಮಿ ಅವ್ರನ್ನ ನಾವು ಸುಮಾರು ವರ್ಷಗಳಿಂದ ನೋಡ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಸೊ ಅವರು ಅವ್ರದ್ದೇ ಆದ ಕ್ಷೇತ್ರದಲ್ಲಿ ಅವರಾದಂಥ ಒಂದು ಸಾಧನೆ ಅವ್ರು ಮಾಡಿದ್ದಾರೆ. ಅಂಥವ್ರು ಕರೆದಾಗ ನಾವು ಯಾಕೆ ಹೋಗ್ಬಾರ್ದು ಅನ್ನೋದು ಒಂದು ತಲೆನಲ್ಲಿ ಬಂತು. ಎರಡನೇದು, ನಾನು ಪಾಡ್ಕಾಸ್ಟ್ಗಳು ಮಾಡಿದ್ದೀನಿ ಬಿಫೋರು, ಯಾರ್ದು ನಮ್ಮ RJ ಅಕ್ಷಯಂದು ಮತ್ತು ಸ್ಕ್ಯಾಂಡಿ ಮ್ಯಾನ್ದು. ಬಟ್ ಅದು ನನಗೆ ಏನು ನಾವು ಸ್ಫೂರ್ತಿ ಕೊಡೋಕೆ ಹೋಗ್ತೀವಿ ಆ ಥರ ಎಲ್ಲ ಇರಲಿಲ್ಲ. ಕಾಮನ್ ಆಗಿ, ಯಾಕಂದರೆ ನಾನು ಅವರೆಲ್ಲ ಫ್ರೆಂಡ್ಸು, ನಾವು ಆರಾಮಾಗಿ ಫ್ರೆಂಡ್ಸು ಮಾತಾಡ್ಕೊತಾ ಇದ್ವಿ. ಫ್ರೆಂಡ್ಸ್ಗಳ ಜೊತೆ ಹೋಗಿ ಪಾಡ್ಕಾಸ್ಟ್ ಮಾಡೋಕ್ಕೂ ಯಾರೋ ಒಬ್ಬರು ನಮಗೆ ಪರಿಚಯ ಇಲ್ಲ ಬಿಫೋರು, ನಮಗೂ ಅವ್ರಿಗೂ ಅವ್ರು ಏನು ಕ್ವಶನ್ ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಒಂದು ಇಂಟರ್ವ್ಯೂ ಅಥವಾ ಪರ್ಫೆಕ್ಟ್ ಪಾಡ್ಕಾಸ್ಟ್ ಅಂತಂದರೆ ನಂದು ಇದೇ ಫಸ್ಟು ನಾನು ಪಲ್ಸರಲ್ಲಿ ಮಾಡ್ತಾ ಇದ್ನಲ್ಲ, ಆವಾಗ ನಮ್ಮ ಬೆಂಗಳೂರಿನ ಸುದ್ದಿ ಮನೆ ಅನ್ನೋ ಒಂದು ಡಿಜಿಟಲ್ ನ್ಯೂಸ್ ಚಾನಲ್ ಇತ್ತು. ಸೊ ನೀವು ನೋಡಿರ್ತೀರ ಅನಿಸುತ್ತೆ. ಅಲ್ಲಿ ಪಾಪ ಸಾಗರು ಮತ್ತು ಅವರ ಅಣ್ಣ ತಮ್ಮ ಎಲ್ಲರೂ ಸೇರಿ ಪಾಪ ಕರೆದು ಆವಾಗಲೇ ಒಂದು ಸಣ್ಣದಾಗಿ ಒಂದು ಇಂಟರ್ವ್ಯೂ ಥರ ಮಾಡಿಸಿದ್ರು ನನಗೆ. ಪಾಪ ಈಗ ಅವರನ್ನು ನೆನೆಸ್ಕೊಬೇಕು ನಾನು. ಮತ್ತೆ ಇನ್ನೊಂದು ಸಲ ಹೋಗ್ತೀನಿ ಅವ್ರ ಜೊತೆ. ಟೆಕ್ ಟ್ರಾಫಿಕ್ ಆನ್ ದ ವೇ, ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ದಾರಿ ಇದೆ, ಹೋಗ್ಬಿಡೋಣ. BMTCದು ಇದೇ ಫಸ್ಟ್ ಬಸ್ಸು ಅನಿಸುತ್ತೆ. ಇಷ್ಟು ಗ್ಯಾಪಲ್ಲೂ ಪಾಪ ಆರಾಮಾಗಿ ನಿಲ್ಸ್ಕೊಂಡು ನಿಂತಿರೋದು. ಆದರೆ ನಮ್ಮ ಬೆಂಗಳೂರಲ್ಲಿ ಏನು ಅಂತಂದರೆ ಆಂಬುಲೆನ್ಸ್ಗೆ ಜಾಗ ಸಿಗೋದೇ ಕಷ್ಟ. ಕತ್ರಗುಪ್ಪೆ ಸರ್ಕಲ್ ಹತ್ರ ಇದ್ದೀನಿ ಎಕ್ಸಾಕ್ಟಾಗಿ. ಇವಾಗ ಈ ಥರ ಆಂಬುಲೆನ್ಸ್ ಏನಾದ್ರು ಸಿಗಾಕೊಂಡಿದ್ರೆ ಒಂದು ಸ್ವಲ್ಪ ಅದು ಹೋಗೋವರೆಗೂ ವೆಯ್ಟ್ ಮಾಡೋಣ. ಕೆಲವೊಬ್ಬರು ಆ ಆಂಬುಲೆನ್ಸ್ ಹಿಂದೆ ಹೊಡೆದಾಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಒಂದು ಜೀವ ಹೋಗ್ತಾ ಇದ್ರೂ ಆ ಹೋಗ್ತಾ ಇರೋ ಜೀವದ ಹಿಂದೆ ನಾನು ಕೆಲಸ ಮಾಡ್ಕೊಳ್ತೀನಿ ಅಂತಂತಾರಲ್ಲ, ಅವರಂಥ ಸ್ವಾರ್ಥಿಗಳು ಇನ್ನೊಬ್ರು ಇಲ್ಲ ನನ್ನ ಪ್ರಕಾರ. ಆಲ್ಮೋಸ್ಟ್ ಈ ಒಂದು 2-3 ದಿನದಿಂದ ಬೆಂಗಳೂರಲ್ಲಿರೋ ಡಿಫ್ರೆಂಟ್ ಏರಿಯಾಗಳನ್ನೆಲ್ಲ ನೋಡ್ತಾ ಇದ್ದೀನಿ ನಾನು. ಬನಶಂಕರಿನ ಇದು? ಓಕೆ, ಬಂದಿರ್ತೀನಿ, ಸ್ವಲ್ಪ ಮರ್ತೋಗಿರುತ್ತಷ್ಟೇ. ಯಾವ ಥರ ಟ್ರಾಫಿಕ್ ಅಂತ ಗೊತ್ತಾಗಲಿಲ್ಲ ನನಗೆ. ಗಾಡಿಗಳು ಹಿಂಗಿಂಗೋ ನಿಂತಿದ್ದಾವೆ, ಹಿಂಗೆ ಸ್ಟ್ರೈಟಾಗೋ ನಿಂತಿದೆ. ಬಟ್ ಎಲ್ಲ ಸ್ಟ್ರಕ್ ಆಗಿದ್ದೀವಿ. ಮೇಕಪ್ ನಾಣಿ ರಸ್ತೆಯಲ್ಲಿ, ಜಯನಗರ 8th ಬಡಾವಣೆ. ಗುರು ಇದು ಯಾವುದೋ ಒಳ್ಳೆ ಫ್ಲೈಓವರ್ ಗುರು, ಆರಾಮಾಗಿ ಬಂತು. ಒಂದು 4 ಕಿಲೋಮೀಟ್ರ್ ಐತೆ ಅನಿಸುತ್ತೆ. ಪೀಸಾಗಿದೆ. ಇದೇ ಕೆಳಗಡೆಗೆ ಬಂದಿದ್ರೆ ಎಷ್ಟೋ ಲೇಟ್ ಆಗ್ತಿತ್ತೆ. ನಾವು ಮೇ ಬಿ ಟೈಮ್ ಸೇವ್ ಮಾಡಿಕೊಟ್ಟಿದೆ. ಥ್ಯಾಂಕ್ ಯು. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುತ್ತಾ ಇದು?
ನಾನೇ ರಾಂಗ್ ಮಾರ್ಗದಲ್ಲಿ ಬಂದಿದ್ದೇನೆ, ಸಾರಿ, ದಯವಿಟ್ಟು ಕ್ಷಮಿಸಿ. ನಾವು ಸ್ಟ್ರೈಟ್ ಹೋಗಬೇಕು. ರಷ್ಯಾ ನೆನಪು ಬಂತು ನನಗೆ. ಇಲ್ಲಿ ಈ ಥರ ರಷ್ಯಾದಲ್ಲಿ ಅಪ್ಪ ಒಂದೇ ಒಂದು ಇದರಲ್ಲಿ ಒಂದು 30-40 ಇರುತ್ತೆ ಹಿಂಗೆ ರೊಟೇಟ್. ಒಂದು ಸಲ ತಲೆ ಕೆಟ್ಟೋಗಿತ್ತು ನನಗೆ, ಎಲ್ಲಿ ಇಳಿಬೇಕು ಅಂತಲೇ ಗೊತ್ತಾಗದೆ, ಆ ಥರ ಕನ್ಫ್ಯೂಸ್ ಆಗಿತ್ತು. ಎಲೆಕ್ಟ್ರಾನಿಕ್ ಸಿಟಿ ಕನ್ಯಾಕುಮಾರಿ ಸೇಲಂ. ಸೇಲಂ ಹೋಗೋ ರೋಡ ಇದು. ಇನ್ನು 8 ಕಿಲೋಮೀಟ್ರಿಗೆ 26 ನಿಮಿಷ ತೋರಿಸ್ತಾ ಇದೆ. ಆದರೂ ಬೆಂಗಳೂರು ನೋಡಿ ಎಂಥ ಊರು, ಎಷ್ಟು ಕೋಟಿ ಜನಗಳ ಬದುಕಿಲ್ಲಿ ಕಟ್ಕೊಳ್ಳುತ್ತೆ ಅಂತಂದರೆ ಎಲ್ಲರೂ ಓಡ್ತಾ ಇರೋದು ಅವ್ರವ್ರ ಜೀವನ ಕಟ್ಕೊಳ್ಳೋಕ್ಕೇನೆ. ಏನು ಸಖತ್ ಫ್ಲೈಓವರ್ ಗುರು ಇದು. ಅಪ್ಪ ಒಂದು ಚೂರು ಬಂಪ್ ಇಲ್ಲ, ಏನಿಲ್ಲ, ಪೀಸಾಗೈತೆ. ಅದರ ಮುಂದ್ಗಡೆ ಕ್ಯಾಮ್ರಾ ಐತೆ, ನಿಧಾನಕ್ಕೆ ಹೋಗ್ಬೇಕು, ಇಲ್ಲಾಂದರೆ ಫೈನ್ ಕಟ್ಟಬೇಕಾಗತ್ತೆ. ಏನು ಸಕ್ಕತ್ತಾಗಿದೆ ಗೊತ್ತಾ. ಮಧ್ಯದಲ್ಲೆಲ್ಲೋ ಲೇಬೇನು ಕೊಟ್ಟಿದ್ದ, ಇನ್ ಕೇಸ್ ಏನಾದ್ರು ಎಮರ್ಜೆನ್ಸಿ ಅಂತಂದರೆ ಸೈಡಲ್ಲಿ ಹೋಗೋಕ್ಕೆ. ಸಕ್ಕತ್ತಾಗಿದೆ ಇದು. ಸೊ ಇದು ಯಾವ ಫ್ಲೈಓವರ್ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇಲ್ಲಿ ಇಳಿದ ಮೇಲೆ ಇನ್ನೂ ಆಯ್ತಲ್ಲ ಗುರು ದೇವರೇ. ಇನ್ಫೋಸಿಸ್ ಫೌಂಡೇಶನ್ ಕೋನಪ್ಪನ ಅಗ್ರಹಾರ. ಓಕೆ, ಬಡಿ ಒಂದೊಳ್ಳೆ ಫ್ಲೈಓವರ್ ಅನುಭವಿಸ್ದಂಗೆ ಆಯಿತು. ಅಯ್ಯೋ ದುಡ್ಡು ಕೊಡಬೇಕಾ? ಇದು ಕ್ವಾಟ್ಲೆ ಅಂದರೆ ಇವಾಗ. ಓ ಪ್ರೈವೇಟ್ ರೋಡಾ ಇದೂ? ನನ್ನ ಹತ್ರ ದುಡ್ಡು ಬೇರೆ ಇಲ್ವಲ್ಲ ಗುರು, ಸ್ಕ್ಯಾನ್ ಮಾಡಬೇಕಷ್ಟೆ. 25 ರೂಪಾಯಿ. ಓಕೆ, ಆಗೈತೆ ಅಣ್ಣ. ಅಂಥ ಫ್ಲೈಓವರ್ ಯೂಸ್ ಮಾಡಿದ್ಮೇಲೆ 25 ರೂಪಾಯಿ ಕೊಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಬಟ್ ಸಖತ್ತಾಗಿತ್ತು, ರೈಡ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ಟಿಮೇಟು. ಇಷ್ಟೇ ದೂರ ಏನಾದರೂ ಟ್ರಾಫಿಕ್ಕಲ್ಲಿ ಬಂದಿದ್ದಿದ್ರೆ ತಲೆ ಕೆಟ್ಟು ಕೆರ ಹಿಡ್ದೋಗ್ತಿತ್ತು. ಓಕೆ, ನೋ ಪ್ರಾಬ್ಲಮ್. ಸೊ ಇವಾಗ ಸರ್ಜಾಪುರ ಮೇನ್ ರೋಡ್ ಹತ್ರ ಬಂದಿದ್ದೀನಿ. ಹಾಂ, ಗೆಸ್ಟು ನಂಬರಾ ಮೇರಾ 94 गाड़ी तो वो अलाउ नहीं है, ठीक है. इधर खड़े हो. ಓಕೆ, ನಾನು ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ? ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ಎಸ್ ನೋಡಿ, ಇವಾಗ ಇದು ಟೀ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ ಅವ್ರದ್ದು ಕಾನ್ಸೆಪ್ಟು. ಹಲೋ, ಹಾಯ್ ಕಿರಣ್. ನಿಮ್ಮ ಜೊತೆ ಇಲ್ಲಿ ಮಾತಾಡಿ ನಿಮ್ಮ ಲೈಫೆಲ್ಲ ಸಂಪೂರ್ಣವಾಗಿ ನೋಡಿ, ಆ 30 ವರ್ಷದ್ದು 3 ಗಂಟೆ ನೋಡಿ ಭಾಳ ನಿಬ್ಬೆರಗಾಗಿದ್ದೀನಿ. ಏನು ಗುರು ಲೈಫನ್ನು ಹಿಂಗೂ ಎಲ್ಲ ನೋಡ್ತಾರಾ ಅಂತ ನಿಜವಾಗ್ಲೂ ಫುಲ್ ಶಾಕಲ್ಲಿದ್ದೀನಿ. ಯಾಕಂದರೆ ನಾವೆಲ್ಲ A+B=, ಏನೋ ಒಂದು ಫಾರ್ಮುಲಾದಲ್ಲಿ ಬದುಕ್ತಾ ಇರ್ತೀವಿ. ನೀವು ಅದೆಲ್ಲ ಕಿತಾಕಿ ಸಕ್ಸಸ್ಫುಲಿ ಅದನ್ನ ರೀಇನ್ವೆಂಟ್ ಮಾಡಿಕೊಂಡು ಯಾವ ಚೌಕಟ್ಟುಗಳಲ್ಲೂ ಬದುಕದೆ, ಬಟ್ ಸ್ಟಿಲ್ ನಾಗರಿಕತೆಗೂ ಮರ್ಯಾದೆ ಕೊಟ್ಟು ಮತ್ತೆ ಸಮಾಜಕ್ಕೆ ಒಂದು ತಿಳಿ ಹೇಳೋ ಪ್ರಯತ್ನದಲ್ಲಿ ಇದ್ದೀರಿ. ಎಲ್ಲೂ ನಿಮ್ದೇ ಆದಂತ ಸ್ವಾರ್ಥಗಳು ಕಾಣಲಿಲ್ಲ. ನಾನ್ ದುಡ್ಡು ಮಾಡ್ಬೇಕು, ನಾನ್ ಸಮಾಜಕ್ಕೆ ಏನೋ ಮಾಡ್ಬೇಕು, ಅದು ಇಸ್ ಅ ಬೈ ಪ್ರಾಡಕ್ಟ್ ಅಷ್ಟೇ. ಬಟ್ ಮೇನ್ ಫೋಕಸ್ ಇಸ್ ಆನ್ ಲಾಟ್ ಆಫ್ ಥಿಂಗ್ಸ್. ಲೈಕ್ ನೀವು ತಿದ್ದಿರೋ ವಿಚಾರಗಳಾಗಿರ್ಲಿ, ಕೇಸ್ ಹಾಕಿರೋದು, ಏನಪ್ಪ ಇವತ್ತಿನ ಕಾಲಕ್ಕೂ ಈ ಥರನೂ ಬದುಕೋರಿದಾರ ಅಂತ ಬಹಳ ಆಶ್ಚರ್ಯ ಆಯ್ತು. ಅಟ್ ದ ಸೇಮ್ ಟೈಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಯು. 100 ಜನ ಒಂದ್ ದಾರಿನಲ್ಲಿ ಹೋದ್ರೆ ನೀವೇ ಒಂದ್ ದಾರಿನಲ್ಲಿ ಹೋಗ್ತಾ ಇದೀರಾ. ಕಂಟಿನ್ಯೂ ಟು ಡೂ ದಟ್, ಬಿಕಾಸ್ ಅದು ಬಹಳ ಕಷ್ಟ. ಯಾಕಂದ್ರೆ ಫೋರ್ಸ್ ಹೆಂಗಿರತ್ತೆ ಅಂದ್ರೆ ಯಾವಾಗ್ಲೂ ಎಳಿತಾ ಇರತ್ತೆ ಈ ಕಡೆಗೆ. ಅಂದರೆ ಬಿಡಲ್ಲ ನಮ್ಮನ್ನು, ಅಂದರೆ ನಮ್ಮನ್ನು ನಾವಾಗಿರ್ತೀವಿ ಅಂತಂದರೆ ನೇಚರು ಸಪೋರ್ಟ್ ಮಾಡಲ್ಲ. ಸಂಭವ ನನಗೆ ಸಪೋರ್ಟ್ ಮಾಡ್ತಾ ಇದೆ ಆ್ಯಕ್ಚುಲಿ, ಬಿಕಾಸ್ ಅದಕ್ಕೆ ನೀವು ಗಟ್ಟಿಯಾಗಿ ನಿಂತಿದ್ದೀರಾ. ಅದು ಮೈನು. ಯಾಕಂದ್ರೆ ನಮ್ದು ಹಳೆ ಕಂಡೀಷನಿಂಗ್ಗಳು ನಮ್ಮ ಸಮಾಜದಲ್ಲೂ ನಾವು ಏನೇನೋ ನೋಡ್ಕೊಂಡು ಬೆಳೆದ್ಬಿಟ್ಟಿರ್ತೀವಿ. ಸ್ವಲ್ಪ ಅದನ್ನ ಈ ಕಡೆ ಒಂಚೂರು ವಾಲಿದ್ರು ನಮಗೆ ಡೌಟ್ಗಳು ನಮ್ಮನೆ ತಿಂತಾರೆ ಫಸ್ಟ್. ಮೇ ಬಿ ಅದೆಲ್ಲೋ ನಮ್ಗೆ ಯಾರು ವ್ಯಕ್ತಿಗಳು ಸಿಗ್ತಾರೋ ಅದ್ರ ಮೇಲೂ ಆ ಗಾಡಿ ಓಡೋಕೆ ಶುರು ಆಗುತ್ತೆ. ಹೌದು, ಅದು ಬರ್ಕೊಳ್ಳೋಕೆ ಒಂದು ಸಪೋರ್ಟ್. ಓಕೆ, ಹಿಂಗೂ ಇರಬಹುದು ಅಂತ. ಮೇ ಬಿ ಅದೆಲ್ಲೋ ದೇವರು ಅದೃಷ್ಟ ಕೊಟ್ಟ ಗೊತ್ತಿಲ್ಲ. ಚೆನ್ನಾಗಿದೆ, ನಡೀತಾ ಇದೆ. ಆ್ಯಂಡ್ ನಿಮ್ಮ ಶೋಗೆ ಬಂದಿದ್ದಕ್ಕೂ ಅಷ್ಟೇ ತುಂಬ ಖುಷಿ ಆಯಿತು ಮೇಡಮ್. ನನಗೊಂದು ಒಳ್ಳೆ ಅನುಭವ ಸಿಕ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಅಫ್ಕೋರ್ಸ್ ಹೆಚ್ಚು ದೇಶಗಳು ಸುತ್ತಬೇಕಾದಾಗ ವಿ ವಿಲ್ ರಿಮೆಂಬರ್ ಆಲ್ ದ ಥಿಂಗ್ಸ್ ದಟ್ ಯು ಮೆನ್ಷನ್. ಖಂಡಿತ. ಸುಮ್ಮನೆ ಸುತ್ತದಲ್ಲ, ಅನುಭವಗಳ ಜೊತೆಗೆ ಹೊಟ್ಟೆ ತುಂಬಿಸ್ಕೊಂಡು ಬರಬೇಕು. ಆ್ಯಂಡ್ ನೆಟ್ವರ್ಕ್ ಚೆನ್ನಾಗಿ ಮಾಡಬೇಕು. ಜೀವನದಲ್ಲಿ ಒಂದು ಒಳ್ಳೆ ಪರ್ಪಸ್ ಇಟ್ಕೋಬೇಕು. ಆ್ಯಂಡ್ ಬಾಕಿ ಇದೆಲ್ಲ ಪಾಡ್ಕಾಸ್ಟಲ್ಲಿ ನೀವೇ ನೋಡಿ. ಸೊ ಪಾಡ್ಕಾಸ್ಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ಸ್ ಅ ಲಾಟ್. ಬಾಯ್. ಆ್ಯಂಡ್ ಸಾರಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಿಲೇ ಆಯಿತು. ಇರಲಿ ಮೇಡಮ್, ಏನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್.